ಮತ್ತೆ ಬಾಳೆಹೊನ್ನೂರು ಹೋಗ್ತಾ ಇದ್ದೀವಿ. ಇವತ್ತು ರುದ್ರಾಕ್ಷಿ ಬಿರ್ಕ್ ಆಗಿದೆ ಅಲ್ಲ, ಬಿರ್ಕ್ ಬಂದಿದೆ ತಾನೆ ರುದ್ರಾಕ್ಷಿ ಅದು ಲಿಂಗುನಾ? ರುದ್ರಾಕ್ಷಿಗೂ ಲಿಂಗಿಗೂ ತುಂಬಾ ವ್ಯತ್ಯಾಸ ಇದೆಯಾ? ಸರಿ, ನಮ್ಮ ಅಕ್ಕ ಡ್ರೈವ್ ಮಾಡೋದು ತೋರಿಸ್ತೀನಿ ಈಗ. ಸ್ವಲ್ಪ ಜಾಸ್ತಿನೇ ಎಲ್ಬೋರ್ಡ್ ಇದ್ದಾಳೆ, ವೆಹಿಕಲ್ಸ್ ಬರೋದೇ ಅಷ್ಟರಲ್ಲಿ ಅಂತ ಗಾಬರಿ ಆಗ್ತಾಳೆ. ಈಗ ನಾವು ದೀಕ್ಷಿತ್ ಅಣ್ಣನ ಪಿಕ್ ಮಾಡ್ಕೊಂಡು ಹೋಗೋಣ. ಇದು ಸುಮ್ಮನೆ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕು ಬಿಡೋಕ. ಇವಳು ನನ್ನ ಫಸ್ಟ್ನೇ ಅಕ್ಕ, ದೊಡ್ಡ ಅಕ್ಕ. ಇವಳು ಪ್ರಗು ಈ ಕಡೆ ತಿರ್ಗು. ಇವಳು ನನ್ನ ಸೆಕೆಂಡ್ನೇ ಅಕ್ಕ. ಇವಳು ಗೊತ್ತಲ್ಲ, ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತೀನಲ್ಲ, ಒಂಚೂರು ನೀನು ಫೇಸ್ ತೋರಿಸು ಆ ಕಡೆ ಕೆಳಗಡೆ. ಇವಳು ನನ್ನ ಥರ್ಡ್ನೇ ಅಕ್ಕ. ನಾನು ಫೋರ್ತ್. ನಾನು ಫೋರ್ತ್. ಫಿಫ್ತ್ನೇ ಅವ್ರು ಬಂದಿಲ್ಲ ಅಷ್ಟೇ. ಕೇಸಿಂದ ತುಂಬ ಮಳೆ ಬರ್ತಿದೆ ನಿನ್ನೆಯಿಂದ. ಲಾಕ್ ಆಗಿದೆ. ಹಾಯ್ 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 ಬಾಯ್ ಬಾ. ಪ್ರಗು, ನಿನ್ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ಹೇಳು. ನೋಡಿ, ಇಷ್ಟ ತನಕ ಮಾತಾಡಲಿಲ್ಲ. ನಿನ್ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ಹೇಳು. ಹೇಳು, ಏನ್ ಹೇಳ್ಬೇಕು? ನಿನಗೆ ಎಲ್ಲೆಲ್ಲಾರು ಪಾಸ್ ಆಗಿದ್ದೀನಿ. ನಿನಗೆ ಯಾಕೆ ಡ್ರೈವಿಂಗ್ ಕಲಿಬೇಕು ಅನ್ನಿಸ್ತು? ಯಾಕೆಂದ್ರೆ ನಾನು ಕಾರ್ ಮಾಡಿಸ್ಬೇಕು, ಎಲ್ಲಾದ್ರೂ ಹೋಗ್ತೀನಿ ತಾಳ್ಕೊಂಡಲ್ಲಿ ಸುಮ್ಮನೆ ಹಂಗೆ ಕಲಿಬೇಕು. ಹೆಣ್ಮಕ್ಳು ಎಲ್ಲದ್ರಲ್ಲೂ. ಯಾರು ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಯಾರು? ನಾನೇ ಇನ್ಸ್ಪಿರೇಷನ್. ನಾನೇ ಇನ್ಸ್ಪಿರೇಷನ್. ಹೌದಾ? ಯಾರು ಇನ್ಸ್ಪಿರೇಷನ್ ಬೇಡ, ಬೇರೆ ಇನ್ಸ್ಪಿರೇಷನ್ ಒಂದು ಮಾಡೋಕ್ಕಾಗಲ್ಲ. ಒಂದು ಗೋಲ್ ಏನು? ಸೋಲೋ ಡ್ರೈವ್. ಹೌದಾ? ಯಾವ ಕಾರ್ ತರ್ತೀರಾ ನೆಕ್ಸ್ಟ್? ಯಾವ ಕಾರ್? ಬ್ರೇಕ್ ಹಿಡಿದಿಲ್ಲ. ಅದೇ ಅವಳು ಬ್ರೇಕ್ ಬ್ರೇಕ್ ನೆಕ್ಸ್ಟ್ ಹೇಳು. ನೀರೇ ಮರೆ ತೊಳ್ದು ಏನಾಗ ತೊಳ್ದು ಬೇಡ ಬಿಡಿ ಗೈ, ಸೌಂಡ್ ಮಾತಾಡ್ಸೋದು. ನೆಕ್ಸ್ಟ್ ಬೇಡ ಬಿಡು. ನೆಕ್ಸ್ಟ್ ನಿಮ್ದು ಗೋಲ್ ಏನು? 10 ವರ್ಷದಿಂದ ಏನ್ ದಬ್ಬಕ್ಕಿದ್ದೀರಾ? 10 ವರ್ಷದಿಂದ ಏನ್ ದಬ್ಬಕ್ಕಿದ್ದೀರಾ? ಒಂದ್ ಕಾರ್ ಕಲಿಯಕ್ಕಾಗಿಲ್ವಾ? ಕಾರ್ ಕಲಿಯಕ್ಕಾಗಿಲ್ವಾ? ನೋಡಿ, ಇವತ್ತು ಬಸ್ಸಲ್ಲಿ ಬಂದಲ್ಲ, ಆರಾಮಾಗೆ ಕಾರ್ ತಗೊಂಡ್ ಬರ್ಬೋದಿತ್ತ ನೀನು? ನೀನು ಯಾವಾಗ DL ಯಾವಾಗ ಮಾಡ್ಸಕ್ ಹೋಗೋಣ? ನೆಕ್ಸ್ಟ್ ವೀಕಾ? ಸರಿ. ಮತ್ತೆ ನಿಮ್ಮ ಮದುವೆ ಪ್ರಿಪ್ರೇಷನ್ ಏನಾಗ್ತಿದೆ? ಆಷಾಢದಲ್ಲಿ ಮಾತಾಡಿಲ್ಲ. ಮತ್ತೆ ನಿಮ್ದು ಬಾವ ಎಲ್ಲೋಗಿದ್ದಾರೆ? ಬಾವ ಎಲ್ಲೋಗಿದ್ದಾರೆ? ರಂಭಾಪುರಿ ಮಠ, ಬಾಳೆ ಮಠ, ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹ ಪೀಠ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ. ಚೆನ್ನಾಗಿದೆ ಅಲ್ಲ ವ್ಯೂ? ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ? ಆನೆ ಮಾಡ್ತೀನಿ. ದೇವಸ್ಥಾನಕ್ಕೆ ಚೂಡಿದಾರ ನೋಡೆ ಅಂತೆ. ಅಲ್ಲಿ ಹೋಗ್ತೀರಿ, ಬೇಲೂರಿಗೆ ಹೋಗ್ತೀರಾ, ಮಾಡ್ತಾರೆ, ಅಲ್ಲಿ ಮಂಡ್ಯ ಹೋಗಿ ಮಾಡ್ಕೊಡ್ತಾರೆ. ನಂಬರ್ ಬೇಕು ಕೊಡಿ.
ಕ್ಯಾಮ್ರಾದೆಲ್ಲ ಬಂದಿರ್ತೀನಿ ಬಿಡು ನಾನು. ಹಿಂಗೆಲ್ಲ ಅಂತ ಹೇಳಿ ಕದ್ದು ವಿಡಿಯೋ ಮಾಡ್ತಿಲ್ಲ ಮಾಡಿದ್ದೆ ಮಾಡಿ. ಇದು ಬೆಳೀತಾ ಇದೆ ಗೈಸ್. ಇದು ಭಸ್ಮದಲ್ಲೇ ಬಿಡಿಸಿದ್ದಂತೆ ಸೆಕೆಂಡ್ ಗುರುಗಳು. ಇದು ಬೆಳೀತಾ ಇದೆ. ಭದ್ರಕಾಳಿ ಅಮ್ಮನವರು. ಸಂಬಳ 1942. ಅದು ಶಿಲ್ಪಾ ಶೆಟ್ಟಿ ಮಾಡಿಸಿರೋದು ಗೈಸ್. ಆಮೇಲೆ ತೋರಿಸ್ತೀನಿ, ಇಲ್ಲೇ ನೋಡ್ಕೊಬಿಡಿ. ಮತ್ತೆ ಹೋಗಲ್ಲ ಅನ್ಸುತ್ತೆ. ನಂಗೆ ಏನೋ ಫುಲ್ಲು ಜನ ಇದ್ದಾಗ ಬರ್ತೀವಲ್ಲ ಅಂದರೆ ಅವಾಗ ಒಂಥರ ವೈಬ್ ಅನಿಸುತ್ತೆ. ಇವಾಗ ಬಂದರೆ ಫುಲ್ಲು ವಿಶಾಲವಾಗಿ ಎಷ್ಟೊತ್ತಾರು ದೇವ್ರ ಹತ್ರ ಬೇಡ್ಕೋಬೋದು. ಎಲ್ಲಿ ಸಿಕ್ಕಿದ್ರು ಕುಂಕುಮ ಎಲ್ಲ ಕಡೆ ಇಟ್ಕೊಳೋದು. ಅದ್ರ ಕೆಳಗಡೆ ಇಳ್ದೋಗೋದೇ ಅವಾಗ ಸಣ್ಣವ್ರಲ್ಲಿ ಚೆನ್ನಾಗಿತ್ತಲ್ಲ. ಹೇಗೆ ಆಡ್ಬೋದು ಏನಂತ ನಾಗಿರೋದಕ್ಕ ಹಿಂಗೆ ಕೂತ್ಕೊಂಡೆ ಏನೋ ಅಂತಾರೆ ಅದು. ಅಣ್ಣ ಕೆಳಗಡೆ ಏನಿರೋದು? ಶಿವಯೋಗಿ ಸಮಾಧಿ. ಹೌದು. ಸಂಜಾತ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಜೀವಂತ ಶಿವಯೋಗಿ ಸಮಾಧಿ ಗದ್ದಿಗೆಗೆ ದಾರಿ. ಇದು ಇದು ಶಿಲ್ಪಾ ಶೆಟ್ಟಿ ಕೊಟ್ಟಿರೋದು ಆನೆ. ಶಿಲ್ಪಾ ಶೆಟ್ಟಿ ಆನೆ, ಶಿಲ್ಪಾ ಶೆಟ್ಟಿ ಕೊಟ್ಟಿರೋದು ಅಂತ. ಶಿಲ್ಪಾ ಶೆಟ್ಟಿ ಕೊಡುಗೆಯನ್ನು. ಶಿಲ್ಪಾ ಶೆಟ್ಟಿ ಕೊಡುಗೆ ಬಾಳೆಹೊನ್ನೂರ್ಗೆ ಕೊಟ್ಟಿದ್ದಾರೆ. ನೀನು ರಾಜೇಶ್ ಅವ್ರದ್ದೇ ನೋಡೋದಾ? ಚೆನ್ನಾಗಿ ಮಾಡ್ತಾನೆ. ಹೌದು, ಚೆನ್ನಾಗಿ ಮಾಡ್ತಾರೆ. ನಾನು ಅಷ್ಟೇ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ಆಮೇಲೆ ಫುಲ್ ನೋಡಂಗಾಗಿ. ಹೌದು, ನಾನು ಮೊನ್ನೆ ಇದ್ರದ್ದು ನೋಡಿದೆ. ಹಂಗಲ್ಲ ಹೇಳಿದ್ದು, ಆ ಕಡೆಗೆ ನಿಲ್ಲಿಸಿ ಮತ್ತೆ ತಿರ್ಗಿಸ್ಕೊಂಬರ್ಬೇಕಲ್ಲ. ಅದು ಎಷ್ಟಿದೆ ಅಷ್ಟು ಕೊಡಿ ಮತ್ತೆ ಕ್ಲೀನಾಗಿ ಮಾಡು. 6 ವಡೆ ಇದೆ, 30 ರೂಪಾಯಿ. ಅದು ಲೆಕ್ಕದ್ದಲ್ಲ ಆಯ್ತಾ? ಅದು ಟೇಸ್ಟ್. ಇದು ಫ್ರೀನಾ? ಫ್ರೀಯಲ್ಲಿ ನೀನು ತಿನ್ಬೇಕಾ? ಇವಳಿಗೆ ಫ್ರೀಯಲ್ಲಿ ಎಲ್ಲಿ ಒಂದು ಸ್ವಲ್ಪ ದಿವಸ ಕ್ಲೋಸ್ ಆಗಿತ್ತು. ಇದು ಗ್ಯಾಸ್ ಟ್ರಬಲ್ ಗೊತ್ತಾ? ಓಹ್ ಗ್ಯಾಸ್ ಟ್ರಬಲ್. ರಾಜಿ ಗ್ಯಾಸ್ ಟ್ರಬಲ್ ಅಂತ ಹೇಗೆ ಅಂತ ನಾನು ಕೇಳಿದ್ರೆ ಆಯ್ತು, ಅದು ಹೇಳ್ತಾರೆ. ಓ ಬೆಸ್ಟ್ 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 ಅದು 1 ನಿಮಿಷ. ಖಾಲಿನಾ? ಇಲ್ಲ ಮತ್ತೆ ಈಗಲೇ ಅವಸರ ದೇವರು ಒಳ್ಳೆ ವ್ಯಾಪಾರ. ಇದೇ ಜನಗಳು ಹೊಸಬರು ಬಂದವರಿಗೆ ಮತ್ತೊಂದು ಕತೆ ಅಲ್ಲ, ಇನ್ನೊಂದು ಕತೆ. ಇಲ್ಲಿ ನಮ್ಮದು ಹಿಟ್ಟು ಇದು 2 ಸರಿ ಇಟ್ಟಿಟ್ಟು ಕಲ್ಚಾಗ ಇದು 1 ಸರಿ ಖಾಲಿ, 2ನೇ ಸರಿ ಈಗ ರೆಡಿ ಮಾಡಿದ್ರು. ಇನ್ನು ಇದು ಕಡಿಮೆ ಅಂತ ಅನ್ಸಿದ್ರೆ ಗೊಂಡ ಇನ್ನು ಮಾಡಬೇಕು, ರೆಡಿ ಮಾಡಿದ್ರು. ಹೊಸಬರು ಬಂದವರಿಗೆ ನಂದು ಬಂಡೆ ಖುಷಿ ಅವರಿಗೆ. ಏನೇನು ಸೈಡ್ ಬಾ. ಖಾಲಿ ಕತೆ ಕೇಳಿ ಅಲ್ಲ, ಹಿಟ್ಟು ಅಷ್ಟೊಂದು ಮಾರ್ರೆ, ಇಲ್ಲಿ ಜನ ಇಲ್ಲ, ಎಂಥ ಕತೆ ನಿಮ್ಮದು, ಹೆಂಗೆ ವ್ಯಾಪಾರ ಆಗೋದು ಏನು ಅಂತ ಬಂಡೆ ಖುಷಿ ಮಾಡ್ತಾರೆ. ಅವರಿಗೆ ನಾನು ಹೇಳ್ತೀನಿ, ನನಗೆ ವ್ಯಾಪಾರ ಚೆನ್ನಾಗಿದೆ, ನೀವು ಹೇಳಿದಂಗೆ ನಾನು ಹೇಳಿದರೆ ನನಗೆ ದೇವರು ಬೈತಾರೆ. ಏನು ಹೇಳಿ, ನನಗೆ ವ್ಯಾಪಾರ ಚೆನ್ನಾಗಿದೆ, ಅವರು ಇಲ್ಲ ಅಂತ ಹೇಳಿದ್ರು ನಾನು ಇಲ್ಲ ಅಂದರೆ ದೇವರು ಬೈಯಲ್ವಾ? ನೀವು ಮ್ಯಾನಿಫೆಸ್ಟೋ ಕೇಳಿಸ್ಕೊಳ್ಳಿ. ಬೈತಾರೆ. ನಿಮಗೆ ವಡೆ ಎಷ್ಟು ಬೇಕು ಅಂದರೆ ಒಂದೇ ಸರಿ ಕೇಳಬೇಕು. ಏನು ಹೇಳಿ, ಈಗ ಜನ ಇಲ್ಲಲ್ಲ, ಒಂದೇ ಸರಿ ಕೇಳಬೇಕು. 2ನೇ ಸರಿ ಕೇಳಿದ್ರೆ ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಮತ್ತೆ ಮಾಡಬೇಕು, ಮತ್ತೆ ಮಾಡಬೇಕು, ಮತ್ತೆ ಜನ ಬಂದಾಗ್ತದೆ ನೋಡಿ. ಹಂಗೆ ಈಗ ಹೇಳ್ರಿ ಎಷ್ಟು ಈಗ ಎಷ್ಟು ರೂಪಾಯಿ ಕೊಟ್ರಿ? ಈಗ 30 ರೂಪಾಯಿ ಕೊಟ್ಟಿದ್ದು. ಇನ್ನೊಂದು 50 ರೂಪಾಯಿ ಹೇಳಿದ್ದು ಕೆಲವರಿಗೆ ಆದರೂ ಗೊತ್ತಾಗಲ್ಲ. ತಿಂದು ನೋಡ್ತಾರೆ, ನೀವು ತಿಂದು ನೋಡಿ ಆಯ್ತು. ಹಂಗಾದ್ರಿಂದ ಇನ್ನು ಯೋಚನೆ ಮಾಡೋಂಗಿಲ್ಲ, ಒಂದೇ ಸರಿ ಕೇಳಬೇಕು. ಇನ್ನು 10 ರೂಪಾಯಿ ಎರಡಾ? 10 ಇನ್ನೊಂದು ಸಾಕಷ್ಟೇ. 102. ಮನೆಗೆ ಒಂದು ಸ್ವಲ್ಪ ತೊಗೊಂಡೋಗೋಣ ಕಣೆ. ವಿಡಿಯೋ ಮಾಡಿ. ಮತ್ತೆ ಅದನ್ನೇ ಮಾಡು ಅಂತ ಹೇಳೋದು. ಪಾನಿಪುರಿ ತಿಂತಾ ಇದ್ದೀವಿ. ಫುಲ್ ಕತ್ಲಾಗಿದೆ. ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಹಾಡು ಹೇಳು. ಮಳೆಯಲಿ ಜೊತೆಯಲಿ ದಿನವೇ
ತುಂಬ ಕುತೂಹಲ ಚೆನ್ನಾಯ್ತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.